ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಕಲಬುರಗಿಯ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿಯವರು ಇಲಾಖೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅಮೀನ್ ಮುಕ್ತಾರ್ ನನಗೆ ಜೀವ ಬೆದರಿಕೆ ಹಾಕಿದ್ದು, ಈ ಬಗ್ಗೆ ನಾನು ಸಂಬಂಧಪಟ್ಟ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇನೆಂದು ಆರೋಪಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 11ರಂದು ನಾನು ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿಯಲ್ಲಿ ಅಧ್ಯಕ್ಷ ಮಜರ್ ಅಲಂ ಖಾನ್ ಜೊತೆ ಕುಳಿತಿದ್ದ ವೇಳೆ ಅಲ್ಲಿಗೆ ಬಂದ ಅಮೀನ್ ಮುಕ್ತಾರ್ ಬಲವಂತವಾಗಿ ಕುರ್ಚಿ ಮೇಲೆ ಕೂಡಿಸಿ, ನಾನು ಯಾರು ಗೊತ್ತಾ, ಮಗರ್ ಮಂಚ್, ನನ್ನ ವಿರುದ್ಧ ಧ್ವನಿ ಎತ್ತಿದವರಿಗೆ ಮುಗಿಸಿ ಬಿಡ್ತೀನಿ ಅಂತ ಅಮೀರ್ ಮುಕ್ತಾರ್ ಧಮಕಿ ಹಾಕಿದ್ದಾರೆಂದು ಕೃಷ್ಣಾರೆಡ್ಡಿ ಆರೋಪಿಸಿದ್ದಾರೆ. ವರದಿ ಮಲ್ಲಿಕಾರ್ಜುನ್, ಕಲಬುರಗಿ, ವಿವಾ ನ್ಯೂಸ್ ಕನ್ನಡ. ಇವತ್ತಿಂದು ಸುದ್ದಿಗೋಷ್ಠಿ ಕಲಬುರಗಿ ಜಿಲ್ಲೆಯಲ್ಲಿ ಪಿ ಡಬ್ಲ್ಯೂ ಡಿ ಆಫೀಸ್ ಸೂಪರಿಂಟೆಂಡೆಂಟ್ ಅಮೀನ್ ಮುಕ್ತಾರ್ ಅಂತ ಇವ್ರ ಮನೆಗೆ ಸುಮಾರು 5 ತಿಂಗಳಿಂದ ಇವ್ರ ಮನೆ ಮೇಲೆ, ಇವ್ರ ಆಫೀಸ್ ಮೇಲೆ ಲೋಕಾಯುಕ್ತ ರೇಡ್ ಆಗಿತ್ತು. ಲೋಕಾಯುಕ್ತ ರೇಡ್ ಆದಾಗ ಮರುದಿನ ನನಗೆ ಸೋಷಿಯಲ್ ಮೀಡಿಯಾದವ್ರು ಬಂದು ಬೇರೆ ಸುದ್ದಿಗೋಷ್ಠಿ ಮಾಡಿದಾಗ ಅಮೀನ್ ಮುಕ್ತಾರ್ ಬಗ್ಗೆ ಕೇಳಿದಾಗ ನಾನು ಹೇಳಿದೆ, ಅಮೀನ್ ಮುಕ್ತಾರ್ ಒಂದು ದೊಡ್ಡ ಕಳ್ಳ. ಅಮೀನ್ ಮುಕ್ತಾರ್ ಮೇಲೆ ಲೋಕಾಯುಕ್ತದವರು ಎಲ್ಲ ರೀತಿಲೇ ಇನ್ಕ್ವೈರಿ ಮಾಡಬೇಕು. ಬೇನಾಮಿ ಆಸ್ತಿ ಮಾಡಿದ್ದಾನೆ, 200 ಬೆಡ್ಡಿಂದ ಹಾಸ್ಪಿಟಲ್ ಮಾಡಿದ್ದಾನೆ, ಪೆಟ್ರೋಲ್ ಪಂಪ್ಗಳು ಮಾಡಿದ್ದಾನೆ, ಕಾಂಟ್ರಾಕ್ಟರ್ಗೆ ಎಲ್ಲ ತಯಾರು ಮಾಡಿದ್ದಾನೆ ಅಂತ ನಾವು ಅಮೀನ್ ಮುಕ್ತಾರ್ ವಿರುದ್ಧ ನಾನು ಮಾತಾಡಿದಾಗ, ಮೊನ್ನೆ ರಾತ್ರಿ 6:30-7 ಗಂಟೆಗೆ ನಾನು ಜಿಡೆ ಗೂಡ ಚೇರ್ಮನ್ ಅವ್ರ ಹತ್ರ ಕೂತಿದ್ದೆ, ಮಜರ್ ಅಲಂ ಖಾನ್ ಅವ್ರ ಹತ್ರ ಕೂತಾಗ ಅಮೀನ್ ಮುಕ್ತಾರ್ ಅವ್ರು ಬರ್ತಾರೆ. ನಾನು ಚೇರ್ಮನ್ ಸಾಹೇಬ್ರಿಗೆ ಹೇಳಿದೆ, ಅಮೀನ್ ಮುಕ್ತಾರ್ ಅವ್ರು ಬಂದಿದ್ದಾರೆ ಸರ್, ನಾನು ಹೋಗ್ತೀನಿ ಅಂದಾಗ ಅಮೀನ್ ಮುಕ್ತಾರ್ ಅವ್ರು ನನ್ನ ಕೈ ಹಿಡಿದು ತಡಿಸ್ತಾರೆ. ಹಿಂಗೆ ಬೈಟೋಜಿ ಆಪ್ಸೆ ಬಾತ್ ಕರ್ನ ಅಂತ ಆಕ್ರೋಶಗಾಗಿ ಮಾತಾಡ್ತಾರೆ. ನಾ ಅಂದೆ, ಬೋಲಿಯೇ ಸಾಬ್ ಕ್ಯಾ ಹೈ ಅಂತಂದ್ರೆ, ಮೈ ಏಕ್ ಕೊಕಡೇಲು ಮೈ ಆ ಮಗರ್ಮಚ್ಚೆ ಗುಲ್ಬರ್ಗಕ್ಕೆ, ಆ ಮಗರ್ಮಚ್ಚ ಬಾಯಾಗ ನೀನು ಬಂದರೆ ಮತ್ತು ಪೂರಾ ಇದು ಆಗೋಗ್ತದ. ನೀ ದಯಮಾಡಿ ನಮ್ಮ ವಿರುದ್ಧ ನೀನು ಯಾವುದೇ ಸ್ಟೇಟ್ಮೆಂಟ್ಗಳು ಕೊಟ್ಟು ಅಂದರೆ ಮಗರ್ಮಚ್ಚ ಯಾವ ಥರ ನುಂಗುತ್ತದ ಆ ಥರ ನಾವು ನುಂಗಬೇಕಾಗ್ತದ ಅಂತ ನನಗೆ ಜೀವ ಬೆದರಿಕೆ ಕೊಡ್ತಾನೆ ಅಮೀನ್ ಮುಕ್ತಾರ್. ಇವತ್ತು ನಿನ್ನೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದೀನಿ ಸ್ಟೇಷನ್ ಬಜಾರಿಗೆ. ACP ಅವ್ರಿಗೆ ಭೇಟಿಯಾಗಿ ಕಂಪ್ಲೇಂಟ್ ಕೊಟ್ಟು, ಅಮೀನ್ ಮುಕ್ತಾರ್ ನನ್ನ ಜೊತೆ ಯಾವ ಥರ ಒಂದು ರಾಜಕಾರಣಿ, ನಾನು 24 ಅವರ್ಸ್ ಪಾಲಿಟಿಷಿಯನ್, ಜನಪ್ರತಿನಿಧಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದದ್ದು. ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ತಾಯವರು ಇದ್ದಾರೆ. ದಕ್ಷಿಣ ಮತಕ್ಷೇತ್ರದಾಗ ನಾನು ಅಭ್ಯರ್ಥಿಯಾಗಿ ಕಣಕ್ಕಿಳಿದೆ. ಅಮೀನ್ ಮುಕ್ತಾರ್ ಇಂಥ ಗುಂಡಾಗರ್ದಿ ಮಾಡೋಕ್ಕೆ ಇಲ್ಲಿ ಇದ್ದಂಥ ಸರ್ಕಾರ, ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು ಇವತ್ತು 4-5 ತಿಂಗಳಾಗಿದೆ ಅವ್ರ ಮನೆ ಮೇಲೆ ಲೋಕಾಯುಕ್ತ ರೇಡ್ ಹಾಕಿ, ಇಂಥ ಆಫೀಸರಿಗೆ ನೀವು ಕಲಬುರಗಿ ಜಿಲ್ಲೆಗೆ ತರ್ತೀರಂದರೆ ಸರ್ಕಾರ ಯಾವ ರೀತಿಲೇ ಸರ್ಕಾರ ನಡೆಸ್ತಾ ಇದ್ದೀರಿ ನೀವು ಗೊತ್ತಾಗ್ತಾ ಇಲ್ಲ. ಇವತ್ತೊಂದು ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದಾನ್ರಿ. ನನ್ನ ಎದುರು ಮಾತಾಡ್ತಾನೆ, ಲೋಕಾಯುಕ್ತವ್ರ ಬಗ್ಗೆ ಹಗುರಾಗಿ ಮಾತಾಡ್ತಾನೆ ಅಮೀನ್ ಮುಕ್ತಾರ್. ಲೋಕಾಯುಕ್ತವ್ರು ನನ್ನ ಕ್ಲೀನ್ ಚೀಟ್ ಕೊಟ್ಬಿಟ್ಟಿದ್ದಾರೆ, ಮುಗೀತು ಅಂತಾನೆ. ಒಂದು ಲೋಕಾಯುಕ್ತವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೇವೆ. ಲೋಕಾಯುಕ್ತ ಆಫೀಸ್ ಅಂದರೆ ಇವತ್ತು ಜನರಿಗೆ ಒಂದು ನ್ಯಾಯ ಕೊಡೋಂಥ ಆಫೀಸ್ ಅದು. ಅಂಥ ಆಫೀಸ್ ಬಗ್ಗೆ ಒಂದು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮಾತಾಡ್ತಾನೆ ಅಂದರೆ ಏನು ಭಯ ಇಲ್ಲ ಸೂಪರಿಂಟೆಂಡೆಂಟ್ ಇಂಜಿನಿಯರಿಗೆ? ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಲೂಟಿ ಮಾಡೋಕೆ ನೀವು ತೊಗೊಂಡು ಬಂದಿರಾ? ಇಲ್ಲಿಂದು ಅವರಿಗೆ ವಜಾ ಮಾಡೇಬೇಕು, ಇಲ್ಲಾಂದರೆ ಕಾನೂನು ರೀತಿಲೇ. ಇವತ್ತೆಲ್ಲ ಸಂಘಟನೆದವರು ನನ್ನ ಜೊತೆ ನಿಂತಿದ್ದಾರೆ, ನಮ್ಮ ಪಾರ್ಟಿ ಲೀಡರ್ಗಳು ನನ್ನ ಜೊತೆ ಇದ್ದಾರೆ. ಇವತ್ತು ಅಮೀನ್ ಮುಕ್ತಾರಿಗೆ ಇಮಿಡಿಯೇಟ್ ಇಲ್ಲಿಂದ ವಜಾ ಮಾಡಿ, ಸಸ್ಪೆಂಡ್ ಮಾಡಿ. ಒಂದು JDS ಮುಖಂಡ, ನಾನು 16 ವರ್ಷದಿಂದ ಪಕ್ಷದಾಗ ನಾನು ಹಗಲು ರಾತ್ರಿ ದುಡಿತಾ ಇದ್ದೀನಿ. ಇವತ್ತು JDS ಮುಖಂಡರಿಗೆ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಅದಕ್ಕೆ ದಯಮಾಡಿ ನಮ್ಮ ಅಲಯನ್ಸ್ ಪಾರ್ಟಿದವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, BJPದವ್ರಿಗೆ, ನೀವು ಏನರೇ ಇಂಥ ಲೋಕಾಯುಕ್ತ ಟ್ರ್ಯಾಪ್ ಆದ ಆಫೀಸರ್ ಬಗ್ಗೆ ನೀವು ಕೂತ್ರೆ ತಾವು ಕೂಡ ಇವರಿಗೆ ತರಕ ಕೈ ಬಲ ನಿಮ್ದು ಇದೆ ಅಂತ ಇವತ್ತು ಜನರಿಗೆ ನಾವು ಪ್ರೂವ್ ಮಾಡೋಂಗಾಗ್ತದ. ದಯಮಾಡಿ ಇಂಥ ಅಮೀನ್ ಮುಕ್ತಾರ್ ವಿರುದ್ಧ ಧ್ವನಿ ಎತ್ತಬೇಕು. ನನಗೆ ಅಮೀನ್ ಮುಕ್ತಾರ್ಲಿಂತ ಜೀವದ ಬೆದರಿಕೆ ಇದೆ. ಇವತ್ತು ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ನಾಳೆ ನನ್ನ ಕುಟುಂಬಗೆ ನನಗೆ ಏನರೇ ಧಕ್ಕೆ ಆದರೆ ಈ ಅಮೀನ್ ಮುಕ್ತಾರೇ ಕಾರಣ. ಅದಕ್ಕೆ ಇವತ್ತು ಕಮಿಷನರ್ ಸಾಹೇಬ್ರಿಗೆ ಹೇಳ್ತೀನಿ, ನಮ್ಗೆ ರಕ್ಷಣೆ ಕೊಡಬೇಕು. ಇಂಥ ಸೂಪರಿಂಟೆಂಡೆಂಟ್ ಆಫೀಸರ್ಗಳು ನಮ್ಮೊಂದು ರಾಜಕಾರಣಿಗಳ ಮೇಲೆ ಗುಂಡಾಗರ್ದಿ, ದಬಾವ್, ಅಂಜಿಕೆ ಆಗ್ತಾರಂದರೆ ಇದು ಎಂಥ ಇದು ಕಾನೂನು ರೀ? ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ರಾಜಕಾರಣಿಗಳು ರಾಜಕೀಯ ಮಾಡಬೇಕಾ ಮಾಡಬೇಡ್ದು? ಮತ್ತೆ ನಿನ್ನೆ ರಾತ್ರಿ ಕಾಲ್ ಮಾಡ್ತಾನೆ, ನನಗೆ ಅದು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ.
ಜಿ ಡಿ ಚೇರ್ಮನ್ ಅವರು ಅದೇ ತಮಗೆ ನಾ ಮಾತಾಡಿದ್ದು ಸ್ವಲ್ಪ ಮನ್ಸಿಗೆ ಬೇಜಾರಾಗಿದೆ ಅಂತ ಅದಕ್ಕೆ ನಮ್ಗೆ ಮಾತಾಡೋಕೆ ಫೋನ್ ಮಾಡೀನಿ ಅಂತ ನೀನೇ ಫೋನ್ ಮಾಡ್ತಾನೆ. ನಾನು ಅಂದೆ ನೀ ದೊಡ್ಡ ಮನುಷ್ಯ ಇದೆಯಪ್ಪ, ನಂಗೆ ಮಾತಾಡಬೇಡ ಅಂತ ನಾನು ಫೋನ್ ಕಟ್ ಮಾಡಿದೆ. ಅದಕ್ಕೆ ಒಪ್ಕೋತಾನೆ ಕಾಲ್ ರೆಕಾರ್ಡ್ನಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಮನ್ಸಿಗೆ ಬೇಜಾರಾಗಿದೆ ಅಂತ. ಅದಕ್ಕೆ ದಯಮಾಡಿ ಇವತ್ತು ತಮ್ಮ ಮಾಧ್ಯಮ ಮುಖಾಂತರ ಈ ಅಮೀನ್ ಮುಕ್ತಾರಿಗೆ ವಜೆ ಆಗಬೇಕು.